ಅಂಕಲ್ ಡೆಲಿವರಿ ಅವ್ನು ಬಂದು ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿಬಿಟ್ಟಿದ್ದಾನೆ. ಅದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾನೆ. ಸ್ವಲ್ಪ ಜನ ಅಂಕಲ್ ಡೆಲಿವರಿಲೂ ಬುಕ್ಕಿಂಗ್ಗಳು ಸಿಟಿಗಳ ಕಡೆ ಜಾಸ್ತಿ ಆಗೋಗಿದೆ ಬುಕ್ಕಿಂಗ್ಗಳು. ಇಲ್ಲಿ ಕಂಪೇರ್ ಮಾಡಿದ್ರೆ ಪೋರ್ಟರ್ಗೆ ಇವರು ಕಾಂಪಿಟೇಷನ್ ಒಂದು ಸ್ವಲ್ಪ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನೋಡ್ತಾರೆ ಡೆಲಿವರಿ ಬಾಯ್ಸ್ಗಳು ಅಂಕಲ್ ಡೆಲಿವರಿಲಿ 3 ಪ್ಯಾಕೇಜ್ಗಳನ್ನ ಪಿಕಪ್ ಮಾಡ್ಕೋಬೋದು ಅಂತ. ಹೌದು, 3 ಪ್ಯಾಕೇಜ್ಗಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಪುಲ್ಲಿಂಗ್ ಅಂತ ಇರುತ್ತಲ್ಲ, ಪುಲ್ಲಿಂಗು ಅದರಲ್ಲಿ ನಿಮಗೆ ಪಿಕಪ್ ಮಾಡೋ ಆಪ್ಷನ್ನು ಇರುತ್ತೆ. ಯಾಕಂದರೆ ಅದರಲ್ಲಿ ನಿಧಾನಕ್ಕೆ ಹೋದ್ರೆ ನಡೆಯುತ್ತೆ. ಕಸ್ಟಮರ್ಗೆ 1 ಅವರ್ ಅಲ್ಲ 3 ಅವರ್ ಬಿಟ್ಕೊಂಡು ನೀವು ಐಟಮ್ ಡೆಲಿವರಿ ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅದು ಸಿಟಿ ಬಿಟ್ಟು ಹೊರಗಡೆ ಬಂದರೆ ನಿಮಗೆ ಪೋರ್ಟರಲ್ಲೇ ಸ್ವಲ್ಪ ಜನ ಆರ್ಡ್ರುಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಬರೋದು. ಅಂಕಲ್ ಡೆಲಿವರಿದು ಈ ಕಡೆ ಆರ್ಡ್ರುಗಳು ಸಿಗೋಲ್ಲ. ಇಲ್ಲಿರೋ ಕಸ್ಟಮರ್ಗೂ ಕೂಡ ಅಷ್ಟೊಂದು ಜನಕ್ಕೂ ಗೊತ್ತಿರೋಲ್ಲ ಅಂಕಲ್ ಡೆಲಿವರಿ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ. ನನಗೇನು ಕೂಡ ಯೂಸ್ ಮಾಡ್ತಿದ್ದವನಿಗೆ ಮರ್ತೋಗ್ಬಿಟ್ಟಿದೆ. ಅಂಕಲ್ ಡೆಲಿವರಿ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು ಅಂತಲೇ ಮರ್ತೋಗ್ಬಿಟ್ಟಿದೆ. ಇನ್ನು ಕಸ್ಟಮರಿಗೆ ಹೆಂಗೆ ನೆನಪಿರುತ್ತೆ. ಕಸ್ಟಮರು ಇವಾಗ ಪೋರ್ಟರ್ನಲ್ಲ ಡೆನ್ಜೋ ಅಂತಾರೆ ಒಬ್ಬೊಬ್ಬರು, ನೀವು ನೋಡಿರ್ಬೋದು. ಡೆನ್ಜೋನಾ ಅಂತಾರೆ. ತಗೊಳ್ತಾ ಇದ್ದಾನೆ 12% ಕಮಿಷನ್ ತಗೊಳ್ತಾ ಇದ್ದಾನೆ ಅಂಕಲ್ ಡೆಲಿವರಿ. ಈ ಪೋರ್ಟರ್ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ 0% ಕಮಿಷನ್ಗೆ ಬಂದರೆ ಇವನು ಅಂಕಲ್ ಡೆಲಿವರಿ ಇನ್ನೂ 11-12% ಕಮಿಷನಲ್ಲೇ ತಗೊಳ್ತಾ ಇದ್ದಾನೆ. ತಗೊಳ್ಳಿ ಬಿಡಿ, ಯಾರೂ ಮಾಡ್ತಾಯಿಲ್ಲ ಅದರಲ್ಲಿ ಜಾಸ್ತಿ ಜನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಪೋರ್ಟರು ಮತ್ತು ಅಂಕಲ್ ಡೆಲಿವರಿ 2 ಆನ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ ಟೈಮಲ್ಲಿ ಮಾಡೋಣ ಅಂತ. ಆಲ್ರೆಡಿ ಬೆಳಗ್ಗೆ ಒಂದು ಆರ್ಡ್ರ್ ಮಾಡಿದ್ದೀನಿ. 100 ರೂಪಾಯಿ ಪೋರ್ಟರಲ್ಲಿ ಅರ್ನಿಂಗ್ಸು. ಯಾವುದೇ ಥರ ಕಮಿಷನ್ ತಗೊಳ್ದೇನೆ ಕೊಟ್ಟಿದ್ದಾನೆ ಆರ್ಡ್ರ್. ಇದು 100 ರೂಪೀಸ್ಗೆ 100 ರೂಪೀಸ್ ಬಂದಿದೆ. 8 ಕಿಲೋಮೀಟ್ರ್ ಡೆಲಿವರಿಗೆ ಬಂದಿರೋದು. 8 ಕಿಲೋಮೀಟ್ರಿಗೆ 100 ರೂಪೀಸ್ ಕೊಟ್ಟಿದ್ದಾರೆ. ಕಿಲೋಮೀಟ್ರಿಗೆ ಕಮ್ಮಿನೇ ಆಗೋಗಿದೆ, ಸ್ವಲ್ಪ ಕಮ್ಮಿ ಆಗಿದೆ ಕಿಲೋಮೀಟ್ರಿಗೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಕಿಲೋಮೀಟ್ರಿಗೆ ಅರ್ನಿಂಗ್ಸ್ ಕಮ್ಮಿನೇ ಆಗಿದೆ. ಎಷ್ಟಪ್ಪ ಅಂತ ಹೇಳೋದಾದರೆ 100 ಡಿವೈಡೆಡ್ ಬೈ 8 ಕಿಲೋಮೀಟರ್ಸ್ಗೆ ಎಷ್ಟು ನೋಡಿ, 12 ರೂಪಾಯಿ ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಅದು ಒಂದೊಂದು ಸಲ ಒಂದೊಂದು ಥರ ಕೊಡ್ತಾ ಇರ್ತಾನೆ. 13 ರೂಪಾಯಿ, 14 ರೂಪಾಯಿ, 15 ರೂಪಾಯಿ, 16 ರೂಪಾಯಿ, 17 ರೂಪಾಯಿವರೆಗೂ ಕೊಟ್ಟಿದ್ದಾನೆ ಮೊದಲೆಲ್ಲ ಕಮಿಷನ್ ಇದ್ದಾಗೆಲ್ಲ. ಇವಾಗ ಆನ್ ಮಾಡಿ 1-1/4 ಗಂಟೆ ಆಯಿತು, ಇನ್ನೂ ಯಾವುದೂ ಆರ್ಡ್ರ್ ಇಲ್ಲ. ಮತ್ತು ಅಂಕಲ್ ಡೆಲಿವರಿ ಕತೆ ಏನಪ್ಪ ಅಂತ ಹೇಳೋದಾದರೆ ಇನ್ನೂ 12% ಕಮಿಷನಲ್ಲಿ ಇದ್ದಾನೆ. ಇದನ್ನು ಆನ್ ಮಾಡಿ ಇಲ್ಲ ಅಂದರೂ ಒಂದು 7-8 ತಿಂಗಳಾಗೋಯ್ತು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅದ್ರ ಬಗ್ಗೆ ಮರ್ತೇ ಹೋಗ್ಬಿಟ್ಟಿದೆ, ಅಂಕಲ್ ಡೆಲಿವರಿ ಅಂತ ಒಂದು ಅಪ್ಲಿಕೇಶನ್ ಇದೆಯಾ ಅಂತ. ಇವತ್ತು ಹಿಂಗೆ ನೋಡ್ತಾ ಇದ್ನಲ್ಲ, ಅಯ್ಯೋ ಅಂಕಲ್ ಡೆಲಿವರಿ ಅಂತ ಒಂದು ಅಪ್ಲಿಕೇಶನ್ ಇದೆಯಲ್ಲ ಗುರು ಅಂದ್ಬಿಟ್ಟು ಆನ್ ಮಾಡಿದೆ. ಇದರಲ್ಲಿ ಏನಂತ ಹೇಳೋದಾದರೆ ಕೆಲವೊಬ್ಬರು ಕೇಳ್ತಾಯಿದ್ರಿ ಮಲ್ಟಿ ಆರ್ಡ್ರುಗಳು ಕೊಡೋ ಆ್ಯಪ್ ಯಾವುದು ಅಂತ. ಮಲ್ಟಿ ಆರ್ಡ್ರುಗಳು ಕೊಡೋ ಆ್ಯಪ್ ಬಂದು ಅಂಕಲ್ ಡೆಲಿವರಿ. ಏನಂತ ಹೇಳೋದಾದರೆ ಇಡೀ ಬೆಂಗಳೂರ್ದು ಆರ್ಡ್ರುಗಳು ಬಂದು ಇಲ್ಲೇ ಇರುತ್ತೆ. ಒಂದು 7-8 ಕಿಲೋಮೀಟ್ರು ಪಿಕಪ್ ಎಲ್ಲ ಇರುತ್ತೆ ಒಂದೊಂದು ಸಲ. ಅಂದರೆ ಬೇಕಂದರೆ ಎಕ್ಸೆಪ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಗಿಪ್ಪು ಏನೂ ಇಲ್ಲ. ಅದರಲ್ಲೇ ಹಂಗೆ ತೋರಿಸ್ತಾ ಇರುತ್ತೆ ಡಿಸ್ಪ್ಲೇ ಮೇಲೆ. ನಾವು ಬೇಕಾದರೆ ಎಕ್ಸೆಪ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಅದನ್ನು ಆನ್ ಮಾಡಿ ಇನ್ನು 1/4 ಗಂಟೆ ಆಯಿತು, ಅದರಲ್ಲೂ ಒಂದು ಆರ್ಡ್ರು ಕೂಡ ಇಲ್ಲ. ಇವಾಗ ನಾನು ಇರೋದು ಏರಿಯಾ ಬಂದು ಜಾಲಹಳ್ಳಿ ವೆಸ್ಟಲ್ಲಿ ಇದ್ದೀನಿ. ನೋಡಿ ವೇಡ್ರಲ್ಲಿ ಯಾವುದರಲ್ಲಿ ಫಸ್ಟ್ ಆರ್ಡ್ರ್ ಸಿಗುತ್ತೆ ನೋಡೋಣ. ಬೆಳಗ್ಗೆ ಆರ್ಡ್ರ್ ಮಾಡಿರೋದು 100 ರೂಪಾಯಿ ಒಂದಿದೆ ಪೋರ್ಟರಲ್ಲಿ. ಅದು 100 ರೂಪಾಯಿನೇ ಆಗುತ್ತಾ ಇವತ್ತು, ಇಲ್ಲಾಂದರೆ ಒಂದು 200-300 ಅರ್ನಿಂಗ್ಸ್ ಆಗುತ್ತಾ ಅನ್ನೋದನ್ನ ನೋಡೋಣ. ಯಾಕಂದರೆ ಮೊದಲಷ್ಟು ಆರ್ಡ್ರುಗಳು ಸಿಗ್ತಾ ಇಲ್ಲ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇವಾಗ ಇಲ್ಲಾಂದರೂ 5-6 ಕಂಪ್ನಿಗಳಿದೆ. ಎಲ್ಲ ಕಂಪ್ನಿಯವರು ಪಾರ್ಸಲ್ ಆರ್ಡ್ರುಗಳು ಕೊಡ್ತಾಯಿದ್ದಾರೆ, ಪ್ರೊವೈಡ್ ಮಾಡ್ತಾಯಿದ್ದಾರೆ. ರ್ಯಾಪಿಡೋ, ಓಲಾ, ಊಬರು, ಮತ್ತು ಪೋರ್ಟರು, ಅಂಕಲ್ ಡೆಲಿವರಿ ಇಲ್ಲೇ ಆಗೋಯ್ತಲ್ಲ. 5 ಅಪ್ಲಿಕೇಶನಲ್ಲಿ ಇವಾಗ ಒಂದೇ ಥರ ಆಪ್ಷನ್ಗಳು ಕೊಡ್ತಾಯಿದ್ದಾರೆ. ಎಲ್ಲರಲ್ಲೂ ವೆರೈಟಿ ರೈಟ್ಗಳು ಕೊಟ್ಟಿದ್ದಾರೆ. ಪೋರ್ಟರಲ್ಲಿ 120 ರೂಪಾಯಿ ಅಂದರೆ 10 ಕಿಲೋಮೀಟ್ರಿಗೆ, ಇವರು 100 ರೂಪಾಯಿಗೆ 98 ರೂಪಾಯಿಗೆ ಕೊಡ್ತೀವಿ ಅಂತಾರೆ. ಅಂಕಲ್ ಡೆಲಿವರಿ ಅವ್ನು ಬಂದು ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿಬಿಟ್ಟಿದ್ದಾನೆ. ಅದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾನೆ. ಒಂದು ಇಲ್ಲೇ ಅಪ್ಲಿಕೇಶನಲ್ಲೇ ಓಪನ್ ಮಾಡಿ ತೋರಿಸ್ತೀನಿ. ನಂದು ಇನ್ನೊಂದು ಫೋನಲ್ಲಿ ಬುಕ್ಕಿಂಗ್ ಆ್ಯಪಲ್ಲಿ ಕಸ್ಟಮರ್ಗೆ ತೋರಿಸುತ್ತೆ ಅದು. ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಆಪ್ಷನ್ ಕೊಟ್ಟಿದ್ದಾನೆ ಅಂತ. ಅಂಕಲ್ ಡೆಲಿವರಿದು ಅದು ಮೊದಲಿಂದನೇ ಇದೆ. ಅದು ತುಂಬ ಡೆಲಿವರಿ ಬಾಯ್ಸ್ಗೆ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ತೋರಿಸ್ಕೊಳ್ಳೋಣ ಅಂತ. ಒಂದೊಂದು ಸಲ ಒಂದೊಂದು ಥರ ಬರುತ್ತಲ್ಲ ಗುರು ಏನಕ್ಕೆ ಅಂತ ಕೇಳ್ತಿರಲ್ಲ, ಅದಕ್ಕೆ. ಇವಾಗ ಎಕ್ಸಾಂಪಲ್ಲು ನಾನಿರೋ ಏರಿಯಾದಿಂದ ಯಾವುದೋ ಒಂದು ಲೊಕೇಶನ್ಗೆ ಹಾಕ್ತೀನಿ. ನ್ಯೂ ತರಕಪೇಟೆಗೆ ಹಾಕ್ತೀನಿ. ಓಕೆ, ನ್ಯೂ ತರಕಪೇಟೆಗೆ ಮೋಟರ್ ಸೈಕಲ್ನ ಬುಕ್ ಮಾಡೋಣ. ನೋಡಿ ಇಲ್ಲಿ ಪ್ರಯಾರಿಟಿ ಅಂತ 283 ರೂಪಾಯಿ. ಇದು ನಾರ್ಮಲಾಗಿ ಜಾಸ್ತಿ ಹೈಯೆಸ್ಟ್ ಕ್ವಿಕ್ ಡೆಲಿವರೀಸ್ ಅಂತ ಕೊಟ್ಟಿದ್ದಾರೆ. ಮತ್ತು ರೆಗ್ಯುಲರು 182, ಮತ್ತು ಪೂಲಿಂಗ್ ಅಂತ 160 ರೂಪೀಸು.
ಕಿಲೋಮೀಟ್ರ್ ಇದೆ ಇಲ್ಲಿಂದ ಕರೆಕ್ಟಾಗಿ, ಅದಕ್ಕೆ 160 ರೂಪಾಯಿ. ಕಿಲೋಮೀಟ್ರಿಗೆ 10 ರೂಪಾಯಿ ಬಂತಿದ್ದು. ಇದು ಕಿಲೋಮೀಟ್ರಿಗೆ ಒಂದು 20 ರೂಪಾಯಿ ಜಾಸ್ತಿ ಅಂದ್ರೂ ಒಂದು 11 ರೂಪಾಯಿ ಹತ್ರ ಬಂತು. ಇದು ಒಂದು ಸ್ವಲ್ಪ ಜಾಸ್ತಿ, ಡಬಲ್ ಸಿಗುತ್ತೆ. 283 ರುಪೀಸ್ದು ಬಂದು ಕಿಲೋಮೀಟ್ರಿಗೆ ಎಷ್ಟು ಸಿಗುತ್ತೆ 16 ಕಿಲೋಮೀಟ್ರಿಗೆ ಅನ್ನೋದಾದರೆ ಕ್ಯಾಲ್ಸಿಯಂ ಮಾಡಿ ತೋರಿಸ್ತೀನಿ. ಇಲ್ಲೇ ನೋಡಿ ನಿಮಗೆ 283 ಡಿವೈಡೆಡ್ ಬೈ 16 ಕಿಲೋಮೀಟ್ರು 17 ರೂಪಾಯಿ 68 ಪೈಸೆ ಸಿಗುತ್ತೆ. ಯಾರು ಕಸ್ಟಮರು ಈ 3 ಆಪ್ಷನ್ ನೋಡಿದಾಗ ಯಾವ ಥರ ಬುಕ್ ಮಾಡ್ತಾರೆ ಕಸ್ಟಮರು, ನೀವೇ ಹೇಳಿ. ಕಮ್ಮಿ ಇರೋದು ಬುಕ್ ಮಾಡ್ತಾರಾ ಅಥವಾ ಪ್ರಯಾರಿಟಿ ಇರೋದು ಬುಕ್ ಮಾಡ್ತಾರೆ? ಪ್ರಯಾರಿಟಿ ಇರೋದು ಆಲ್ಮೋಸ್ಟ್ ಆಲ್ 90% ಜನ ಬುಕ್ ಮಾಡಲ್ಲ. ಒಂದು 10% ಜನ ಬುಕ್ ಮಾಡ್ಬೋದು, ಏನಾರು ಅರ್ಜೆಂಟ್ ಎಮರ್ಜೆನ್ಸಿ ಇದ್ದರೆ ಮಾತ್ರ. ರೆಗ್ಯುಲರು ಬುಕ್ ಮಾಡ್ಬೋದು. ರೆಗ್ಯುಲರ್ ಯಾಕಂದರೆ ಒಂದು 20 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದಲ್ವ, ಅದಕ್ಕೋಸ್ಕರ ರೆಗ್ಯುಲರ್ ಬುಕ್ ಮಾಡ್ತಾರೆ. ಪೂಲಿಂಗು ಈ ಮೂರೂ ಯಾರು ಡೆಲಿವರಿ ಬಾಯ್ಸು ಮೂರೂ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾರೆ, ಓಕೆನಾ. ಒಂದೇ ಥರ ನಮ್ಗೆ ಆರ್ಡ್ರ್ ತೋರಿಸೋದು ಮಾತ್ರ ಅಲ್ಲಿ ಪಿಕ್ ಡೆಲಿವರಿ ಅಂತ ಒಂದೊಂದು ಸಲ ತೋರಿಸುತ್ತೆ. ಆದರೆ ನಾವು ಹೋಗೋ ಟೈಮ್ಗೆ ಹೋಗೋಕ್ಕೆ ಡೆಲಿವರಿ ಕೊಡೋಕ್ಕಾಗೋದು. ಏನು ಫ್ಲೈಟಲ್ಲಿ ಹೋದಂಗೆ ಒಂದು ಅರ್ಧ ಗಂಟೆಯಲ್ಲಿ ಡೆಲಿವರಿ ಕೊಡೋಕ್ಕಾಗಲ್ಲ. ಅಲ್ಲಿಗೆಲ್ಲ 1 ಅವರ್ ಅಂದರೆ 1 ಅವರ್ ಮ್ಯಾಪಲ್ಲಿ ಹೆಂಗೆ ತೋರಿಸುತ್ತೆ ಹಂಗೆ ಕೂಡ ಹೋಗಿ ಡೆಲಿವರಿ ಕೊಡ್ಬೋದು. ಮತ್ತು ಇದು ಮಾಡಿರೋದ್ರಿಂದ ಸ್ವಲ್ಪ ಜನ ಅಂಕಲ್ ಡೆಲಿವರಿಲೂ ಬುಕ್ಕಿಂಗ್ಗಳು ಸಿಟಿಗಳ ಕಡೆ ಜಾಸ್ತಿ ಆಗೋಗಿದೆ ಬುಕ್ಕಿಂಗ್ಗಳು. ಇಲ್ಲಿ ಕಂಪೇರ್ ಮಾಡಿದ್ರೆ ಪೋರ್ಟರ್ಗೆ ಇವರು ಕಾಂಪಿಟೇಷನ್ ಒಂದು ಸ್ವಲ್ಪ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನೋಡ್ತಾರೆ ಡೆಲಿವರಿ ಬಾಯ್ಸ್ಗಳು ಅಂಕಲ್ ಡೆಲಿವರಿಲಿ 3 ಪ್ಯಾಕೇಜ್ಗಳ್ನ ಪಿಕಪ್ ಮಾಡ್ಕೋಬೋದು ಅಂತ. ಹೌದು, 3 ಪ್ಯಾಕೇಜ್ಗಳ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಪುಲ್ಲಿಂಗ್ ಅಂತ ಇರುತ್ತಲ್ಲ, ಪುಲ್ಲಿಂಗು ಅದರಲ್ಲಿ ನಿಮಗೆ ಪಿಕಪ್ ಮಾಡೋ ಆಪ್ಷನ್ನು ಇರುತ್ತೆ. ಯಾಕಂದರೆ ಅದರಲ್ಲಿ ನಿಧಾನಕ್ಕೆ ಹೋದ್ರೂ ನಡೆಯುತ್ತೆ. ಕಸ್ಟಮರ್ಗೆ 1 ಅವರ್ ಅಲ್ಲ 3 ಅವರ್ ಬಿಟ್ಕೊಂಡು ನೀವು ಐಟಮ್ ಡೆಲಿವರಿ ಕೊಟ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅದು ಅಮೌಂಟ್ ಕಮ್ಮಿ ಇರುತ್ತಲ್ಲ, ಅದಕ್ಕೋಸ್ಕರ. ಇನ್ನೊಂದು ಇದೇ ಥರ ಅಪ್ಲಿಕೇಶನ್ ಇದೆ, ಟೆಲಿಪೋರ್ಟ್ ಅಂತ ಕೇಳಿರ್ಬೋದು. ಅದೂ ಇದೇ ಥರನೇ ಕಾನ್ಸೆಪ್ಟು. ಯಾವುದು ಪುಲ್ಲಿಂಗು ನಿಧಾನಕ್ಕೆ ಒಂದೊಂದು ಆರ್ಡ್ರ್ ಆದಮೇಲೆ ಒಂದೊಂದು ಆರ್ಡ್ರನ್ನ ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡೋದು, ನಿಧಾನಕ್ಕೆ ಡ್ರಾಪ್ ಮಾಡ್ಕೊಂಡು ಹೋಗೋದು. ಅದೇ ಥರ ಆಪ್ಷನ್ ಅದು. ಅಂಕಲ್ ಡೆಲಿವರಿಲಿ ಈ ಥರ ಆಪ್ಷನ್ ಇದೆ. ಮತ್ತು ಇದರಲ್ಲೂ ಕಮಿಷನ್ ಇವಾಗ ತಗೊಳ್ತಾ ಇದ್ದಾನೆ, 12% ಕಮಿಷನ್ ತಗೊಳ್ತಾ ಇದ್ದಾನೆ ಅಂಕಲ್ ಡೆಲಿವರಿ. ಪೋರ್ಟರ್ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ 0% ಕಮಿಷನ್ಗೆ ಬಂದರೆ, ಇವನು ಅಂಕಲ್ ಡೆಲಿವರಿ ಇನ್ನೂ 11-12% ಕಮಿಷನಲ್ಲೇ ತಗೊಳ್ತಾ ಇದ್ದಾನೆ. ತಗೊಳ್ಳಿ ಬಿಡಿ, ಯಾರೂ ಮಾಡ್ತಾ ಇಲ್ಲ ಅದರಲ್ಲಿ ಜಾಸ್ತಿ ಜನ, ನನಗೆ ಗೊತ್ತಿರೋ ಮಟ್ಟಿಗೆ. ಇವಾಗ ಸ್ವಲ್ಪ ಜನ ಏನು ಆರ್ಡ್ರ್ ಇಲ್ಲ ಗುರು ಅಂದ್ಬಿಟ್ಟು ಪೋರ್ಟರಲ್ಲಿ ಒಬ್ಬೊಬ್ಬರು ಸಿಟಿ ಕಡೆ ಒಂದು ಸ್ವಲ್ಪ ಎಕ್ಸೆಪ್ಟ್ ಬರ್ಬೋದು ಅಷ್ಟೇ. ಔಟ್ ಸಿಟಿ ಬಿಟ್ಟು ಹೊರಗಡೆ ಬಂದರೆ ನಿಮಗೆ ಪೋರ್ಟರಲ್ಲೇ ಸ್ವಲ್ಪ ಜನ ಆರ್ಡ್ರುಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಬರೋದು. ಅಂಕಲ್ ಡೆಲಿವರಿದು ಈ ಕಡೆ ಆರ್ಡ್ರುಗಳು ಸಿಗೋಲ್ಲ. ಇಲ್ಲಿರೋ ಕಸ್ಟಮರ್ಗೂ ಕೂಡ ಅಷ್ಟೊಂದು ಜನಕ್ಕೂ ಗೊತ್ತಿರಲ್ಲ ಅಂಕಲ್ ಡೆಲಿವರಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ನನಗೇನು ಕೂಡ ಯೂಸ್ ಮಾಡ್ತಾಯಿದ್ದವನಿಗೆ ಮರ್ತೋಗ್ಬಿಟ್ಟಿದೆ ಅಂಕಲ್ ಡೆಲಿವರಿ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು ಅಂತಲೇ ಮರ್ತೋಗ್ಬಿಟ್ಟಿದೆ. ಇನ್ನು ಕಸ್ಟಮರಿಗೆ ನೆನಪಿರುತ್ತೆ. ಕಸ್ಟಮರು ಇವಾಗ ಪೋರ್ಟರ್ನಲ್ಲ ಡೆಂಜೋ ಅಂತಾರೆ ಒಬ್ಬೊಬ್ಬರು, ನೀವು ನೋಡಿರ್ಬೋದು. ಡೆಂಜೋನಾ ಅಂತಾರೆ, ಹೋದ ತಕ್ಷಣ ಡೆಂಜೋ ಹೋಗಿ ಯಾವುದೋ ಕಾಲ ಆಯಿತು, ಡೆಂಜೋ ಕಂಪ್ನಿ ಕ್ಲೋಸ್ ಆಗಿ. ಆದ್ರೂ ಕೂಡ ಇವಾಗ ಡೆಂಜೋ ಇನ್ನೂ ನೆನಪಲ್ಲೇ ಇದೆ ಕಸ್ಟಮರ್ಗಳಿಗೆ, ಓಕೆನಾ. ಪೋರ್ಟರು ಅಲ್ಲಿ ಆರ್ಡ್ರು ಮೊನ್ನೆ ಎಲ್ಲ ಬಂದಾಗ ನನಗೆ ಈ ಕಡೆ ಎಲ್ಲ ಸಿಕ್ಕಿತ್ತು, ಸಿಟಿ ಕಡೆಗೆ ಬಸವನಗುಡಿ ಕಡೆ ಆ ಕಡೆ ಎಲ್ಲ ಸಿಕ್ಕಿತ್ತು. ಇವತ್ತು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಿಕ್ಕಿದ್ರೆ ಅದೃಷ್ಟ, ಎತ್ಕೊಂಡು ಹೋಗೋಣ. ಇಲ್ಲ ಅಂದರೆ ಹಂಗೆ ಹೋಗ್ತಾ ಇರೋಣ. ಮತ್ತಿಕೆರೆವರೆಗೂ ಹೋಗ್ತಾ ಇರ್ತೀನಿ. ಮತ್ತಿಕೆರೆಯಿಂದ ಆಚೆಗೆ ನಾನು ರ್ಯಾಪಿಡೋ ಮತ್ತು ಊಬರ್ ಆನ್ ಮಾಡ್ಕೊಳ್ತೀನಿ. ಅಲ್ಲಿ ಪ್ಯಾಕೇಜ್ ಆರ್ಡ್ರುಗಳು ಸ್ವಲ್ಪ ಸಿಗುತ್ತೆ. 4 ಅಪ್ಲಿಕೇಶನ್ ಹಾಕೊಂಡ್ರೂ ಕೂಡ ಆರ್ಡ್ರುಗಳು ಸಿಗೋದು ಡೌಟು ಗುರು ಒಂದೊಂದು ಸಲ. ಓಕೆ, ಹೋಗ್ತಾ ಇರೋಣ ಬನ್ನಿ. ಯಾವ್ದಾದ್ರು ಸಿಕ್ಕಿದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಅಂಕಲ್ ಡೆಲಿವರಿಲಿ 105 ರೂಪಾಯಿ ಆರ್ಡ್ರ್ ತೋರಿಸ್ತಾ ಇದೆ. ಅರಮನೆ ನಗರಕ್ಕೆ ಹೋಗ್ಬೇಕಂತೆ ನಾನು ಪಿಕಪ್ ಮಾಡೋಕ್ಕೆ. ಎಲ್ಲಿ RT ನಗರ ಹತ್ರ ಹೋಗಬೇಕು ಪಿಕಪ್ ಮಾಡೋಕ್ಕೆ. ಡ್ರಾಪ್ ಇರೋದು ಶಿವಾಜಿ ನಗರ. 100 ರೂಪಾಯಿ ಪಿಕಪ್ ಮಾಡೋಕ್ಕೆ 6 ಕಿಲೋಮೀಟ್ರ್ ಯಾರು ಹೋಗಿ ಪಿಕಪ್ ಮಾಡ್ತಾರೆ ಗುರು. ನೋಡಿ, 100 ರೂಪಾಯಿ ಬೇರೆ ರೀಚಾರ್ಜ್ ಮಾಡಿ ಅಂತ ಬರ್ತಾಯಿದ್ದು. ರೀಚಾರ್ಜ್ ಮಾಡಿಲ್ವಾ? ಓಕೆ, ಫಸ್ಟ್ ಆರ್ಡ್ರು ಯಾವ್ದಾದ್ರು ಬರಲಿ ನೋಡೋಣ, ಆಮೇಲೆ 100 ರೂಪಾಯಿ ರೀಚಾರ್ಜ್ ಮಾಡೋಣ. ಮೋರ್ ಪುಲ್ಲಿಂಗ್ ಆರ್ಡರ್ಸ್ ಕ್ಯಾನ್ ಬಿ ಟೇಕನ್ ಅಟ್ ಒನ್ಸ್. ಓಹೋ, ನೋಡಿ, ಪುಲ್ಲಿಂಗ್ ಆರ್ಡರ್ಸು ನೀವು ತೊಗೋಬೋದು ಅಂತ ನೋಟಿಫಿಕೇಷನ್ ಬರ್ತಾಯಿದೆ. ಬರಲಿ. ಮತ್ತು ಇದರಲ್ಲಿ ಏನೋ ಸ್ಕೀಮ್ ಕೊಟ್ಟಿದ್ದಾನ, ಮಿಷನ್ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ರಿವಾರ್ಡ್ಸ್ ಕೊಟ್ಟಿದ್ದಾನೆ ಗುರು. 3 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 30 ರೂಪಾಯಿ ಎಕ್ಸ್ಟ್ರಾ. ಆಮೇಲೆ ಅದಾದಮೇಲೆ 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 40 ರೂಪಾಯಿ ಎಕ್ಸ್ಟ್ರಾ. ಇಲ್ಲ 3 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 90 ರೂಪಾಯಿ ಎಕ್ಸ್ಟ್ರಾ. ಅದಾದಮೇಲೆ 40 ರೂಪಾಯಿ. ಟೋಟಲ್ಲು 130 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಟೋಟಲ್ ಆರ್ಡ್ರ್ ಬಂದು 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 130 ರೂಪಾಯಿ ನಿಮಗೆ ಇನ್ಸೆಂಟಿವ್ ಬರುತ್ತೆ. ಈ ಥರ ಆಪ್ಷನ್ ಇದೆ ಅಂಕಲ್ ಡೆಲಿವರಿಲಿ.
ಅಂಕಲ್ ಡೆಲಿವರಿಲಿ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಗ್ಬೋದು, ಆದರೆ ಆರ್ಡ್ರು ಕಂಟಿನ್ಯೂಸ್ ಬರ್ತಾ ಇದೆ. ಯಾಕಂದರೆ ಕಸ್ಟಮರ್ ಮೈಂಡಲ್ಲಿ ಕೂತ್ಕೊಬಿಟ್ಟಿದೆ ಅಂಕಲ್ ಡೆಲಿವರಿಲಿ ಕಮ್ಮಿ ರೇಟ್ಗೆ ಸರ್ವಿಸ್ ಕೊಡ್ತಾ ಇದ್ದಾನೆ, ಬುಕ್ ಮಾಡೋಣ ಅಂತ. ಅದಕ್ಕೋಸ್ಕರ ಎಲ್ಲ ಬುಕ್ಕಿಂಗ್ಸ್ಗಳು ಸಿಟಿ ಕಡೆ ಸ್ವಲ್ಪ ಜಾಸ್ತಿ ಅಂಕಲ್ ಡೆಲಿವರಿಗಳನ್ನ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಥಿಯೇಟರಲ್ಲಿ ಯಾವುದು ಬಂದಿಲ್ಲ ಗುರು ಆರ್ಡ್ರು ನಿಮಗೆ. ಓಕೆ, ಆರ್ಡ್ರು ಸಿಕ್ಕಿದ ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಹೋಗ್ತಾ ಇರೋಣ ನಿಧಾನಕ್ಕೆ, ನಿಂತ್ಕೊಳ್ಳೋದು ಬೇಡ ಒಂದು ಕಡೆ ಅಂತ. ಆಲ್ರೆಡಿ 1/4 ಗಂಟೆ ಅಲ್ಲಿ ನಿಂತ್ಕೊಬಿಟ್ಟಿದ್ದೀನಿ ಅದಕ್ಕೆ.